ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ KS ಮರು ಪರೀಕ್ಷೆ ಅಪ್ಡೇಟ್ ಬಗ್ಗೆ ಸ್ವಾಗತ. ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ, ಏನು ಅಪ್ಡೇಟ್ ಬಂದಿದೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಕೃಪಾಂಕ ಸಿಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ KPSC ಸದಸ್ಯರೇ, KPSC ಬೋರ್ಡ್ ಸದಸ್ಯರೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ತಪ್ಪುಗಳನ್ನು ಆಗ್ತಿರೋ ಕಾರಣ KPSC ಕೆಟ್ಟ ಹೆಸರು ಬರ್ತಾ ಇದೆ. ಈ ರೀತಿ ತಪ್ಪುಗಳಾದ್ರೆ ಅಭ್ಯರ್ಥಿಗಳಿಗೆ, ಸರ್ಕಾರಕ್ಕೆ ನಾವು ಏನು ಉತ್ತರ ಕೊಡಬೇಕು ಅಂತ ಹೇಳಿ ಸದಸ್ಯರು ಕೂಡ ಪರೀಕ್ಷಾ ನಿಯಂತ್ರಕರ ವಿರುದ್ಧ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಲೋಪ ಪತ್ರಿಕೆಯಲ್ಲಿ 4ರಲ್ಲಿ ಯಾವ ಹೇಳಿಕೆ ಕೂಡ ಸರಿ ಇಲ್ಲ ಎಂಬ ಪ್ರಶ್ನೆಯು 4 ಆಯ್ಕೆಗಳನ್ನು ನೀಡಲಾಗಿದೆ. ಉದಾಹರಣೆಗೆ ಅದೇನೋ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಗೊತ್ತಿರೋ KS ಮರುಪರೀಕ್ಷೆ ಆಯ್ತು, ಅಲ್ಲಿ ಸಾಕಷ್ಟು ದೋಷಗಳು ಕೂಡ ಆಯ್ತು. ಒಂದ್ ಬಾರಿ ಇದು ಮಾಡಿ ಪರೀಕ್ಷೆನ ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ಮರುಪರೀಕ್ಷೆ ಮಾಡಿದ್ರೆ ಕೂಡ ಮತ್ತೆ ದೋಷ ಆಗಿದೆ. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸ್ತಾರಲ್ಲ, ಅದರಲ್ಲಿ ಬೇಜವಾಬ್ದಾರಿ ಹೇಳಿಕೆಗಳು, ಬೇಜವಾಬ್ದಾರಿ ವಿತ್ತನ ಬಂದ್ಬಿಟ್ಟು ಎದ್ದು ಕಾಣೋದಂತ ಇಷ್ಟಪಡ್ತೀನಿ. ಕೃಪಾಂಕಗಳು ನೀಡಬೇಕಾದ ಅನಿವಾರ್ಯತೆ ಇದೆ. ಕೃಪಾಂಕ ಗ್ರೇಸ್ ಮಾರ್ಕ್ಸ್ ನೀಡಬೇಕಾದ ಅನಿವಾರ್ಯತೆ ಇದೆ. ಗ್ರೇಸ್ ಮಾರ್ಕ್ಸ್ ನೀಡ್ತಾರ ಅಂತ ಬರ್ತಾ ಇದೆ. ಕೆಲವು ಪ್ರಶ್ನೆ ಆನ್ಸರ್ಗಳಿಗೆ ಕನ್ನಡ ಜೊತೆಗೆ ಇಂಗ್ಲಿಷ್ ಅಲ್ಲೂ ಕೂಡ ಅನಗತ್ಯವಾಗಿ ಸಂಕೀರ್ಣಗಳನ್ನು ಇಳಿಸಲಾಗಿದೆ ಅಂತ ಹೇಳಿದ್ದಾರೆ. ಇದರಿಂದ ಕನ್ನಡ ಅಭ್ಯರ್ಥಿಗಳಿಗೆ ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಓದಿಕೊಳ್ಳುವ ಅನಿವಾರ್ಯ ಆಗಿದೆ. ಅಂದ್ರೆ ಈ ರೀತಿ ಕರೆಕ್ಟ್ ಟ್ರಾನ್ಸ್ಲೇಷನ್ ಆಗಿಲ್ಲ. 2 ಬಾರಿ ಪರೀಕ್ಷೆ ಆದ್ರೂ ಕೂಡ ಸಮಯ ವ್ಯರ್ಥವಾಗುತ್ತೆ, ಜೊತೆಗೆ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಇದರಿಂದ ಉತ್ತಮ ಅಂಕ ಗಳಿಸೋಕ್ಕಾಗೋದಿಲ್ಲ. ಇಂಗ್ಲಿಷ್ ಮೀಡಿಯಂ ಅವರು ಹೆಂಗೋ ಪಾಸ್ ಮಾಡ್ಕೊಡ್ತಾರೆ, ಬಟ್ ಕನ್ನಡದವರು ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸ್ವತಃ KPSC ಅವರೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಬುದ್ಧಿ ಕಲ್ತಿಲ್ಲ, ಏನು ತೀರ್ಮಾನ ಕೈಗೊಂಡಿಲ್ಲ. ಈಗ ಏನು ಆಗಿಲ್ಲ, ಎಲ್ಲ ನಾವು ಸರಿಪಡಿಸ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಅಭ್ಯರ್ಥಿಗಳು ಮರುಪರೀಕ್ಷೆ ಮಾಡ್ಲಿ ಅಂತ ಹೇಳಿ ಡಿಮ್ಯಾಂಡ್ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಗ್ರೇಸ್ ಮಾರ್ಕ್ಸ್ ನೀಡು ಅನಿವಾರ್ಯವಾಗಿದೆ ಅಂತೇಳಿ ಅಪ್ಡೇಟ್ ಬರ್ತಾ ಇದೆ. ನೋಡೋಣ ಏನಾದ್ರು ನೆಕ್ಸ್ಟ್ ಏನಾದ್ರು ಆಗುತ್ತಾ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ತಿಳಿಸಿ.